ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಸ್ ಗೈಸ್, ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರ ಇನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿರೋರಿಗೆ ಡೆಫಿನೆಟ್ಲಿ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಅಂಡ್ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ತಾರೆ ಇವರು. ಐ ಥಿಂಕ್ ರೀಸೆಂಟ್ ಆಗಿ ಅವರು ಐ ಗೆಸ್ ಶೇರ್ ಮಾಡ್ಕೊಂಡ್ರು ನೋ ಕಾಂಟ್ಯಾಕ್ಟ್ ವಿಡಿಯೋ ಮಾಡಿ ಅಂತ. ಸೊ ಎಸ್, ನಾನು ಅದೊಂದು ಕಾರಣಕ್ಕೆ ನೋ ಕಾಂಟ್ಯಾಕ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಎಸ್, ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಓಕೆ, ಇನ್ನೇನು ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಐ ಗೆಸ್ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಓಕೆ, ಚೂಸ್ ಮಾಡಿ, ಟೈಮ್ ತಗೊಳ್ಳಿ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿ. ಇಂಟ್ಯೂಟಿವ್ಲಿ ಯಾವ್ದಾದ್ರು ಕಾರ್ಡ್ಸಿಗೆ ಪುಲ್ ಆದ್ರೆ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಚೂಸ್ ದಟ್ ಪೈಲ್. ಓಕೆ, ಅಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೊಂಡೇ ಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗೈಸ್, ತಡ ಮಾಡೋದು ಬೇಡ. ಐ ಗೆಸ್ ನಾನು ಇದೊಂದು ಚೂರು ಮುಚ್ಚಿಬಿಡ್ತೀನಿ. ಓಕೆ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಓಕೆ, ಹಲೋ ಗ್ರೂಪ್ 1 ಎಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋರಿಗೆ ನೋಡೋಣ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜೀಸ್ ನಿಮ್ ಕಡೆ ಏನಿದೆ, ಟ್ಯಾರೋ ಕಡೆಯಿಂದ ಒಂದು ರಿಲೇಶನ್ಶಿಪ್ ಮೇಲೆ ಗೈಡೆನ್ಸ್ ಏನಿದೆ ಎಲ್ಲ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಟವರ್ ಎನರ್ಜಿ ಬಂದಿದೆ ಫಸ್ಟ್ ಎನರ್ಜಿ ಆಗಿ. 7 ಆಫ್ ಪೆಂಟಕಲ್ಸ್ ಸೆಕೆಂಡ್ ಎನರ್ಜಿ ಆಗಿ ಬಂದಿದೆ. ಓಕೆ, 6 ಆಫ್ ಪೆಂಟಕಲ್ಸ್ ಡೆಡ್ಲಿ ಆಪೋಸಿಟ್ ಎನರ್ಜೀಸ್ ಇಲ್ಲಿ ನಮಗೆ ಬರ್ತಾ ಇದೆ. ಗ್ರೂಪ್ 1 ಇಂಟ್ರೆಸ್ಟಿಂಗ್ ಬಿಕಾಸ್ 6 ಆದ್ಮೇಲೆ 7 ಬರಬೇಕು, ಬಟ್ 7 ಆದ್ಮೇಲೆ ಇಲ್ಲಿ 6 ಎನರ್ಜಿ ಬರ್ತಾ ಇದೆ. ಸೊ ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಸುತ್ತಮುತ್ತ ಕರೆಂಟ್ ಎನರ್ಜೀಸ್ ನ ಚೆಕ್ ಮಾಡ್ತೀವಿ ಫಾರ್ ಶೋರ್. ಬಟ್ ಮೆಸೇಜಸ್ಸಿಗೆ ಹೋಗೋದಕ್ಕೂ ಮುಂಚೆ ಒಂದು ಡೀಪ್ ಬ್ರೆತ್ ತಗೊಳ್ಳಿ, ಜಸ್ಟ್ ಸೆಟಲ್ ಡೌನ್ ಆಗಿ. ಆ್ಯಂಡ್ ದಿಸ್ ಇಸ್ ಸೇಫ್ ಸ್ಪೇಸ್. ಓಕೆ, ಏನಾದ್ರು ಫೀಲ್ ಮಾಡ್ಕೋಬೇಕಂದ್ರೆ ಫೀಲ್ ಮಾಡ್ಕೊಳ್ಳಿ, ರಿಫ್ಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ, ನಿಮ್ಮ ಒಳಗೆ ಏನಾಗ್ತಾ ಇದೆ, ಆ್ಯಂಡ್ ನಿಮ್ಮ ಸುತ್ತಮುತ್ತ ಎನರ್ಜಿ ನಿಮ್ಮ ಪಾರ್ಟ್ನರ್ ಸುತ್ತ ಏನಾಗ್ತಿದೆ ಅಂತ ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಫಸ್ಟಿಗೆ ನೀವೇನ್ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಟವರ್ ಎನರ್ಜಿ ಬಂದಿದೆ. ಓಕೆ, ಟವರ್ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಒಂದು ಪರ್ಸನ್ಗೆ ನನ್ನ ಸುತ್ತಮುತ್ತ ಜಗತ್ತೇ ಶೇಕ್ ಆಯ್ತು, ಜಗತ್ತೇ ಬಿದ್ದೋಯ್ತು ಅಂತ ಅನ್ಸುತ್ತಲ್ವಾ, ಅವಾಗ ಟವರ್ ಎನರ್ಜಿ ಬರುತ್ತೆ. ಏನೋ ಒಂದು ಚೆನ್ನಾಗಿರುತ್ತೆ, ಈ ಒಂದು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ಪ್ರಾಬ್ಲಮ್ ನೀವು ಅನ್ಕೊಂಡಿದ್ರಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನೀವಿಬ್ರು ದೂರ ಆಗಿರೋದು ನೋಡಿದೀರಾ. ಒಂದು ಶಾಕಿಂಗ್ ಸಿಚುವೇಶನ್ ಆಯ್ತು ನಿಮಗೆ ಅಂಡ್ ಯು ಆರ್ ನಾಟ್ ಫೀಲಿಂಗ್ ಓಕೆ. ಒಂಥರ ಶೇಕಿ ಆಗೋಗ್ಬಿಟ್ಟಿದೆ ಸಿಚುವೇಶನ್, ಚೆನ್ನಾಗಿ ಹೋಗ್ತಾ ಇದ್ದಿದ್ದು ಸಡನ್ ಆಗಿ ಬಿದ್ದೋಗ್ಬಿಟ್ಟಿದೆ, ಡ್ರಾಮ್ಯಾಟಿಕಲಿ ಬಿದ್ದೋಗಿದೆ. ಆ ಥರ ಒಂದು ಎನರ್ಜಿನ ನೀವು ಫೀಲ್ ಮಾಡ್ಕೊತಾ ಇದ್ದೀರಾ ಅಂಡ್ ದಟ್ ಈಸ್ ವಾಟ್ ಹ್ಯಾಪನಿಂಗ್. ಸೊ ಸಿ, ಈಗ ಏನೇನ್ ಆಗ್ತಾ ಇದೆ ಗ್ರೂಪ್ 1, ನಿಮ್ ಫೀಲಿಂಗ್ಸ್ ನೀವೇನ್ ಫೀಲ್ ಮಾಡ್ಕೊತಾ ಇದ್ದೀರಾ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಎಮೋಷನಲಿ ನೀವ್ ಎಲ್ಲಿದ್ದೀರಾ ಇವಾಗ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಅದನ್ನ ಪ್ರೊಸೆಸ್ ಮಾಡಿ. ಅಂಡ್ ಕೀಪ್ ಇನ್ ಮೈಂಡ್ ಇಟ್ಸ್ ಓಕೆ, ಈ ತರ ಆಯ್ತು, ಫೀಲ್ ಇಟ್,
ಫೀಲ್ ಮಾಡ್ಕೊಳ್ಳಿ, ಅದನ್ನ ರಿಜೆಕ್ಟ್ ಮಾಡ್ಬೇಡಿ. ಈ ತರ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ನೀವೇ ಅನ್ಕೋಬೇಡಿ. ಈ ತರ ಆಗಿದೆ, ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂಡ್ ಪ್ರೋಸೆಸ್ ಇಟ್. ಓಕೆ, ಸೊ ನೆಕ್ಸ್ಟ್ 7 of Pentacles. ಈ 7 of Pentacles ಯೂಶಲಿ ಪೇಷನ್ಸ್ ಬಗ್ಗೆ ಮಾತಾಡುತ್ತೆ, ರಿಫ್ಲೆಕ್ಷನ್ ಬಗ್ಗೆ ಮಾತಾಡುತ್ತೆ. ಈ ಪರ್ಸನ್ ಇಲ್ಲಿ ನೋಡ್ತಾ ಇದ್ದಾನೆ, ಏನೋ ಒಂದು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾನೆ. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಗ್ರೂಪ್ 1, ನೀವ್ ಇವಾಗ ಮತ್ತೆ ನಿಮ್ಮ ಪಾಸ್ಟ್ ಆ ರಿಲೇಶನ್ಶಿಪ್ ಮುಂಚೆ ಹೆಂಗಿತ್ತು ಅದನ್ನ ನೋಡ್ತಾ ಇದ್ದೀರಾ. ಓಕೆ, ಕ್ವೆಶನ್ ಮಾಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ನನ್ನ ಎಫರ್ಟ್ ಚೆನ್ನಾಗಿ ಹಾಕದ್ನಾ, ನಾನೇನಾದ್ರು ತಪ್ಪು ಮಾಡಿದ್ನಾ, ನಾನೇನಾದ್ರು ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ಬೇಕಿತ್ತ, ಈ ತರ ಎಲ್ಲ ಕ್ವೆಶನ್ ಮಾಡ್ತಾ ಇದ್ದೀರಾ ನೀವು. ಓಕೆ, ಅಂಡ್ ಇಟ್ಸ್ ಓಕೆ. ಏನೆಲ್ಲ ನೀವು ಮಾಡ್ತಾ ಇದ್ದೀರಾ ಇವಾಗ, ಈ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಏನ್ ರಾಂಗ್ ಆಯ್ತು, ಏನ್ ರೈಟ್ ಆಯ್ತು, ಇಟ್ಸ್ ಓಕೆ. ಬಿಕಾಸ್ ನೀವು ರಿಫ್ಲೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಆಕ್ಷನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಏನ್ ಮಾಡಿದ್ರಿ, ಏನ್ ಮಾಡಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ಎಲ್ಲದನ್ನು ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀರಾ, ಅಂಡ್ ದಟ್ ಈಸ್ ಗುಡ್. ಓಕೆ, ಅಂಡ್ ಇದ್ರ ಬಗ್ಗೆ ನೀವು ಬ್ಲೇಮ್ ಮಾಡ್ಕೋಬೇಡಿ. ಬಿಕಾಸ್ ಸ್ವಲ್ಪ ಜನ ನಾನು ಏನ್ ನೋಡ್ತಾ ಇದೀನಿ, ನಾನು ಸುಮ್ನೆ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ, ನಾನು ಸುಮ್ನೆ ಅದ್ರ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಒಬ್ಬೊಬ್ರು ಇಲ್ಲಿ ಬ್ಲೇಮ್ ಮಾಡ್ಕೊಂತ ಇದ್ದೀರಾ. ಬ್ಲೇಮ್ ಮಾಡ್ಕೋಬೇಡಿ. ಯಾವಾಗ ಈ ತರ ಸಿಚುವೇಶನ್ಗಳಾಗತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ರಿಫ್ಲೆಕ್ಟ್ ಮಾಡಬೇಕು. ಬಿಕಾಸ್ ಅದ್ ನಿಮಗೆ ಕೆಲವೊಂದೊಂದು ವಿಷಯಗಳ ಬಗ್ಗೆ ನಿಮಗೆ ಆನ್ಸರ್ಸ್ ಕೊಡುತ್ತೆ, ಕಲ್ಸುತ್ತೆ, ನಿಮಗೆ ಅರ್ಥ ಮಾಡಿಸುತ್ತೆ ಎಲ್ ರಾಂಗ್ ಆಯ್ತು. ಸೊ ದಟ್ ಕೆಲವೊಂದೊಂದು ಫ್ಯೂಚರ್ ಚಾಯ್ಸಸ್ ನೀವು ಮಾಡ್ಬೇಕಾದ್ರೆ, ಡಿಸಿಷನ್ಸ್ ತಗೋಬೇಕಾದ್ರೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಓಕೆ, ಸೊ 6 of Pentacles ನಿಮ್ಮ ಪಾರ್ಟ್ನರ್ದು ಎನರ್ಜಿ. ಓಕೆ, ಈ 6 of Pentacles ಇದು ಗಿವ್ ಅಂಡ್ ಟೇಕ್ ಎನರ್ಜಿ, ಇದು ಬ್ಯಾಲೆನ್ಸ್ ಎನರ್ಜಿ, ಇದು ಜನರಸ್ ಎನರ್ಜಿ. ಇದು ಈವನ್ ದೋ ನೀವು ಮಾತಾಡಿಸ್ತಾನೆ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ಬೋದು, ಬಟ್ ನಿಮ್ಮ ಪರ್ಸನ್ ನಿಮ್ನ ಯೋಚನೆ ಮಾಡ್ಕೊತಾ ಇದ್ದಾರೆ, ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಇದು ಎಮೋಷನಲ್ ಎನರ್ಜಿನ ಮಾತಾಡ್ಬೇಕಾ, ಇನ್ನು ನಾನು ಕೇರಿಂಗ್ ತೋರಿಸ್ಬೇಕಾ ಈ ಪರ್ಸನ್ ಕಡೆಗೆ, ಇದನ್ನೆಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಅವರು ನಿಮ್ ತರಾನೇ, ನೀವ್ ಯಾವ ತರ ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀರಾ, ಅವರು ಕೂಡ ಅವ್ರ ಆಕ್ಷನ್ಸ್ ನ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ನ ಮರ್ತಿಲ್ಲ, ಎಲ್ಲೋ ಒಂದ್ ಕಡೆ ಅವರು ರೀಕಾನ್ಸಿಲಿಯೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವರು ವಾಪಸ್ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾವ್ದು ಸರಿ ಅದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸಿ ಗ್ರೂಪ್ 1 ಇಲ್ಲಿ ಏನ್ ಆಗ್ತಾ ಇದೆ ಸಿಚುವೇಶನ್, ನೀವಿಬ್ರು ಕೂಡ ಆಲ್ಮೋಸ್ಟ್ ಸೇಮ್ ಎನರ್ಜಿಯಲ್ಲೇ ಇದ್ದೀರಾ, ಸೇಮ್ ಲೆವೆಲ್ ಎನರ್ಜಿಯಲ್ಲೇ ಇದ್ದೀರಾ. ಅವ್ರು 6 ಇದ್ದಾರೆ, ನೀವು 7 ಅಲ್ಲಿ ಇದ್ದೀರಾ ಅಷ್ಟೇ. ಇಬ್ರು ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀರಾ, ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಟವರ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಕನೆಕ್ಷನ್ ಅಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅನ್ಕಂಫರ್ಟೇಬಲ್ ಆಗ್ತಾ ಇದೆ ನಿಮಗೆ ಮತ್ತೆ ನಿಮ್ಮ ಪರ್ಸನ್ಗೂ ಕೂಡ, ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಆಗೋಗ್ಬಿಟ್ಟಿದೆ. ಓಕೆ, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹಿಂಗಾಗತ್ತೆ, ಬಟ್ ಆಗೋಯ್ತು. ಬಟ್ ಇಲ್ಲಿ 7 of Pentacles ಏನ್ ಹೇಳ್ತಾ ಇದೆ ಅಂದ್ರೆ, ಜಸ್ಟ್ ಸ್ಲೋ ಡೌನ್, ಕಾಮ್ ಡೌನ್, ಸ್ಲೋ ಆಗಿ ತಗೋ, ರಿಫ್ಲೆಕ್ಟ್ ಮಾಡು. ಇವಾಗ ಏನ್ ರಾಂಗ್ ಆಯ್ತು, ಏನ್ ರೈಟ್ ಆಯ್ತು ತಿಳ್ಕೊ. ಅಂಡ್ 6 of Pentacles ಏನ್ ಬಂದಿದೆ, ಆ ಬ್ಯಾಲೆನ್ಸ್ ಹುಡ್ಕೋ. ಹೊರಗಡೆಯಿಂದ ಬ್ಯಾಲೆನ್ಸ್ ಹುಡ್ಕೊಳ್ಳೋದಲ್ಲ, ನಿನ್ ಮನ್ಸಲ್ಲೇ ಆ ಒಂದು ಬ್ಯಾಲೆನ್ಸ್ ಬರ್ಬೇಕು, ಅದನ್ನ ಹುಡುಕು ಇವಾಗ. ಸಿ ಗ್ರೂಪ್ 1 ರೈಟ್ ನಾವು ನಿಮ್ಮ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡಿ. ಅಂಡ್ ನಿಮ್ನ ನೀವು ತುಂಬಾ ಬ್ಯಾಡ್ ವೈಲಿ ಟ್ರೀಟ್ ಮಾಡ್ಬಿಡಿ, ನಿನ್ನಿಂದನೇ ತಪ್ಪಾಯ್ತು, ನನ್ನಿಂದನೇ ತಪ್ಪಾಯ್ತು, ನಾನೇ ರಾಂಗ್ ಮಾಡಿದೆ. ನೋ, ನಿಮ್ನ ನೀವು ಆತರ ಟ್ರೀಟ್ ಮಾಡ್ಕೋಬೇಡಿ. ನಿಮ್ನ ನೀವು ಬ್ಲೇಮ್ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ. ಬಿಕಾಸ್
ಒನ್ ಪಾಯಿಂಟ್ ಅಲ್ಲಿ ಒಬ್ರು ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ, ಒನ್ ಪಾಯಿಂಟ್ ಅಲ್ಲಿ ಒಬ್ರು ಕಮ್ಮಿ ಇನ್ವೆಸ್ಟ್ ಮಾಡಿದ್ದಾರೆ, ಒನ್ ಪಾಯಿಂಟ್ ಅಲ್ಲಿ ಒಬ್ರು ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ, ಒನ್ ಪಾಯಿಂಟ್ ಅಲ್ಲಿ ಒಬ್ರು ಕಡಿಮೆ ಟೈಮ್ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಲೇಶನ್ಶಿಪ್. ಓಕೆ, ಇಲ್ಲಿ ಏನೋ ದೊಡ್ಡ ರಾಂಗ್ ಆಗಿದೆ ಅಂತ ನಾನು ನೋಡ್ತಾ ಇಲ್ಲ. ಅಂಡ್ ದಿಸ್ ಇಸ್ ನಾಟ್ ಪರ್ಮನೆಂಟ್. ಇವಾಗ ಏನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಪರ್ಮನೆಂಟ್ ಆಗಿ ನೀವು ಹಿಂಗೆ ಇರ್ತೀರಾ ಅಂತ ನಾನು ನೋಡ್ತಾ ಇಲ್ಲ. ಓಕೆ, ಡೌನ್ ಫಾಲ್ ಆಗಿದೆ, ಎಸ್, ಬಟ್ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇಬ್ರು ಯೋಚನೆ ಮಾಡ್ತಾ ಇದ್ದೀರಾ, ಏನ್ ತಪ್ಪಾಯ್ತು ಏನ್ ಸರಿ ಆಯ್ತು, ರಿಫ್ಲೆಕ್ಟ್ ಮಾಡ್ತಾ ಇದ್ದೀರಾ, ನೀವಿಬ್ರು ಮಾಡ್ತಾ ಇದ್ದೀರಾ, ಪೇಶನ್ಸ್ ಅಲ್ಲಿ ಅದನ್ನ ಯೋಚನೆ ಮಾಡ್ತಾ ಇದ್ದೀರಾ. ದಟ್ ಈಸ್ ಗುಡ್. ಓಕೆ, ಸೊ ನಿಮಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಒಂಥರ ನಾನೇ ಒಂಥರ ಕಳ್ದೋಗ್ತಾ ಇದ್ದೀನಿ, ನನಗೆ ಏನು ಗೊತ್ತಾಗ್ತಲ್ಲ, ಹಿಂಗೆಲ್ಲ ಅನಿಸ್ತಾ ಇದೆ ಅಂದ್ರೆ ನೀವು ನಿಮ್ಮೇಲೆ ನೀವು ಇವಾಗ ವರ್ಕ್ ಮಾಡೋ ನೆಸೆಸಿಟಿ ಇದೆ. ನಿಮ್ಮೇಲೆ ನೀವು ಒಂದು ಕೇರಿಂಗ್ ನೇಚರ್ನ ತೋರಿಸಿ. ಇನ್ನೊಂದು ಪರ್ಸನಿಗೆ ತೋರಿಸೋದಕ್ಕೂ ಮುಂಚೆ ಫಸ್ಟ್ ನಿಮ್ಮ ಸೋಲ್, ನಿಮ್ಮ ಆತ್ಮಕ್ಕೆ, ನಿಮ್ಮ ಹೃದಯಕ್ಕೆ ದೇರ್ ಇಸ್ ಎ ನೀಡ್ ಫಾರ್ ಯು ಟು ಶೋ ಕೇರ್. ನಿಮ್ಮ ವ್ಯಾಲ್ಯೂಸ್ ಏನು, ಹೆಂಗೆ ನೀವು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು, ನಿಮ್ಮ ಇನ್ನರ್ ಸೆಲ್ಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಕೀಪ್ ದಟ್ ಇನ್ ಮೈಂಡ್. ಫಸ್ಟು ನೀವ್ ಹೀಲ್ ಆಗೋ ನೆಸೆಸಿಟಿ ಇದೆ. ಗ್ರೂಪ್ 1 ನಿಮ್ನ ನೀವು ಸಪೋರ್ಟ್ ಮಾಡೋ ನೆಸೆಸಿಟಿ ಇದೆ. ರೀಕನೆಕ್ಷನ್ ಪಾಸಿಬಿಲಿಟೀಸ್ ಕೂಡ ಇದೆ, ಅಥವಾ ಅದು ಏನೇ ಆಗ್ಬೋದು. ಬಟ್ ಇಷ್ಟೊಂದು ನಿಮ್ನ ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನಿಮ್ನ ನೀವು ಪ್ರಯಾರಿಟಿ ಕೊಡ್ಲೇಬೇಕು, ಆಮೇಲೆ ನೀವು ಇನ್ನೊಬ್ರಿಗೆ ಪ್ರಯಾರಿಟಿ ಕೊಡ್ಬೋದು. ಏನೆಲ್ಲ ಆಯ್ತು ಈ ಕನೆಕ್ಷನ್ ಅಲ್ಲಿ ಹ್ಯಾಪನ್ಡ್, ಬಟ್ ಸೆಟಲ್ ಆಗೇ ಆಗತ್ತೆ, ಬ್ಯಾಲೆನ್ಸ್ ಬಂದೇ ಬರುತ್ತೆ. ಬಿಕಾಸ್ ಅದರ್ 2 ಕಾರ್ಡ್ಸ್ ಅಷ್ಟು ನೆಗೆಟಿವ್ ಆಗಿ ಬಂದಿಲ್ಲ. ನಿಮ್ಮ ಹತ್ರ ಪೇಷನ್ಸ್ ಇದೆ, ನಿಮ್ಮ ಹತ್ರ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋ ನೇಚರ್ ಇಬ್ರು ಕೈಲೂ ಇದೆ, ಕ್ಲಾರಿಟಿ ಕೊಡೋ ನೇಚರ್ ಇಬ್ರು ಕೈಲೂ ಇದೆ. ಸೊ ಆ ಸ್ಪೇಸ್ ಕೊಡಿ ಗ್ರೋ ಆಗೋದಕ್ಕೆ, ನಿಮ್ನ ನೀವು ಹೀಲ್ ಮಾಡ್ಕೊಳ್ಳಿ. ಗಾಯ ಆಗಿದೆಯಲ್ಲ, ಫಸ್ಟ್ ಅದನ್ನ ಅಳಿಸ್ಕೊಳ್ಳಿ. ಅಂಡ್ ಏನೆಲ್ಲ ಲೆಸನ್ ಕಲಿತಾ ಇದ್ದೀರಾ ಇವಾಗ, ಪಾಠ ಏನ್ ಕಲಿತಾ ಇದ್ದೀರಾ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಂಡ್ ರಿಮೆಂಬರ್, ಸಮ್ ಟೈಮ್ಸ್ ಒಂದ್ ಸ್ಟೆಪ್ ಹಿಂದೆ ಇಡೋದು ರಿಲೇಶನ್ಶಿಪ್ ಇಂದ ಅಂದ್ ಕೂಡ್ಲೆ ಅದೇನೋ ನೀವೇನೋ ಕಳ್ಕೊಂಡ್ರಿ ಅಂತ ಅಲ್ಲ, ಬಟ್ ಈ ಒಂದು ಸ್ಟೆಪ್ ಕೂಡ ಯಾವುದೋ ಒಂದು ಲೆಸನ್ ಕಲಿಸ್ತಾ ಇದೆ, ಏನೋ ಒಂದು ಬೆಟರ್ ಚೇಂಜಸ್ಗೋಸ್ಕರನೇ ಇದಾಗ್ತಾ ಇದೆ ಅಂತ. ಸೊ ಗ್ರೂಪ್ 1 ಟ್ರಸ್ಟ್ ದ ಪ್ರೋಸೆಸ್. ಓಕೆ, ಈ ಒಂದು ಜರ್ನಿಲಿ ನಿಮ್ನ ನೀವು ಬೈಕೊಳ್ಳೋದು, ನಿಮ್ನ ನೀವು ಬ್ಲೇಮ್ ಮಾಡೋದು ಸ್ಟಾಪ್ ಇಟ್. ಬಿಕಾಸ್ ತುಂಬಾ ಜನ ಇದನ್ನ ಮಾಡ್ತಾ ಇದ್ದೀರಾ ಆಲ್ರೆಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಸ್, ಗ್ರೂಪ್ 1 ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸ್ತು ಅಂತ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಹೆಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದಿರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಏನೆಲ್ಲ ಮೆಸೇಜ್ ಬರ್ತಾ ಇದೆ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ ಓಕೆ, ಸ್ಟ್ರೆಂತ್ ಟ್ಯಾರೋ ಬಂದಿದೆ ಫಸ್ಟ್ ಮೆಸೇಜ್ ಆಗಿ. ಲೆಟ್ಸ್ ಸಿ. ಓಕೆ, ವೋ 8 ಆಫ್ ಪೆಂಟಕಲ್ಸ್. ಇವತ್ತು ಯಾಕೋ ಪೆಂಟಕಲ್ಸ್ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಗ್ರೂಪ್ 2. ಓಕೆ, ಸಿ ಲುಕ್ ಎಟ್ ದಟ್, ಎಷ್ಟು ಪೆಂಟಕಲ್ಸ್. ಬಿಕಾಸ್ ಗ್ರೂಪ್ 1 ಅಲ್ಲೂ ಫಸ್ಟ್ ಎನರ್ಜಿ ಮೇಜರ್ ಆರ್ಕಾನ ಬಂದಿತ್ತು, ಸೆಕೆಂಡ್ ಥರ್ಡ್ ಪೆಂಟಕಲ್ಸ್ ಎನರ್ಜಿ ಬಂದಿತ್ತು. ಓ
ವೆರಿ ಇಂಟ್ರೆಸ್ಟಿಂಗ್. ಸೊ ಫಸ್ಟ್ ನಾನು ಇದನ್ನ ಅಲೈನ್ ಮಾಡ್ಕೊಂಡ್ಬಿಡ್ತೀನಿ, ಹೆಂಗೆ ಕಾಣಿಸ್ತಾ ಇದೆ ನೋಡ್ತೀನಿ. ಓಕೆ, ಪರ್ಫೆಕ್ಟ್ ಆಗಿದೆ. ಸೊ ಗ್ರೂಪ್ 2 ಸ್ಟ್ರೆಂತ್ ಟ್ಯಾರೋ ಬ್ಯೂಟಿಫುಲ್ ಎನರ್ಜಿ. ಓಕೆ, ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ, ಮೆಸೇಜಸ್ ಹೋಗೋದಕ್ಕೂ ಮುಂಚೆ ಒಂದು ಡೀಪ್ ಬ್ರೆತ್ ತಗೊಳ್ಳಿ. ಒಂದು ಕಾಮ್ ಮೂಮೆಂಟ್ ಅಲ್ಲಿ ಇರಿ ಇಫ್ ಪಾಸಿಬಲ್. ಇವಾಗ ತುಂಬಾ ಎಮೋಷನ್ಸ್ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಡೆಫಿನೆಟ್ಲಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ತುಂಬಾ ಎಮೋಷನ್ಸ್ ಫೀಲ್ ಮಾಡ್ಕೊತಾ ಇದ್ದೀರಾ, ಕನ್ಫ್ಯೂಷನ್ ಇದೆ, ಫ್ರಸ್ಟ್ರೇಷನ್ ಕೂಡ ಆಗ್ತಾ ಇದೆ, ತುಂಬಾ ಜನ ಬೇಜಾರಲ್ಲಿ ಕೂಡ ಇದ್ದೀರಾ, ಅಂಡ್ ದಟ್ಸ್ ಕಂಪ್ಲೀಟ್ಲಿ ಓಕೆ. ಅಂಡ್ ನೀವು ಇವಾಗ ಏನ್ ಫೀಲ್ ಮಾಡ್ಕೊತಾ ಇದ್ದೀರಾ, ಇಟ್ಸ್ ವೆರಿ ನಾರ್ಮಲ್. ಓಕೆ, ಸೊ ಎಸ್, ಸ್ಟ್ರೆಂತ್ ಟ್ಯಾರೋ ಮೇಜರ್ ಆರ್ಕಾನಾ. ಸೊ ಡೀಪ್ ಡೌನ್ ಇದೇನ್ ಹೇಳ್ತಾ ಇದೆ ಅಂದ್ರೆ, ತುಂಬಾ ಕರೇಜ್ ಇದೆ ನಿಮಗೆ, ಎಂತ ಸಿಚುವೇಶನ್ ಕೂಡ ಫೇಸ್ ಮಾಡೋಷ್ಟು ಸ್ಟ್ರೆಂತ್ ಇದೆ. ಎಂತ ಡಿಫಿಕಲ್ಟ್, ಎಂತ ಬೇಜಾರ್ ಸಿಚುವೇಶನ್ ಆದ್ರೂ ಫೀಲ್ ಮಾಡೋಷ್ಟು ನಿಮಗೆ ಸ್ಟ್ರೆಂತ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಷ್ಟು ಕಷ್ಟ ಆದ್ರೂ ನಿಮ್ಮ ಎಮೋಷನ್ಸ್ ನ ಹೋಲ್ಡ್ ಮಾಡ್ಕೊಂಡು ಹಿಡ್ಕೊಂಡಿದ್ದೀರಾ, ಅಂಡ್ ಕಾಂಪೋಸ್ಡ್ ಅಲ್ಲಿ ಇದ್ದೀರಾ. ಒಂಥರ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗೋಗ್ಬಿಟ್ಟೆ, ಬ್ರೇಕಪ್ ಆಯ್ತು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ, ನಾನು ಇವಾಗ ಬೇಜಾರಲ್ಲಿ ಇರ್ಬೇಕು, ನಾನು ಫುಲ್ ಡೆಸ್ಟ್ರಾಯ್ಡ್, ಆತರ ಎಲ್ಲ ನೀವು ಅನ್ಕೊಂತಾ ಇಲ್ಲ. ಈವನ್ ದೋ ನಿಮ್ ಹಾರ್ಟ್ ಹೆವಿ ಫೀಲ್ ಆಗ್ತಾ ಇದ್ರು ನೀವು ಅದನ್ನ ತೋರಿಸ್ತಾ ಇಲ್ಲ, ಸ್ಟ್ರಾಂಗ್ ಆಗಿ ಕಾಣಿಸ್ಕೋತಾ ಇದ್ದೀರಾ ಹೊರಗಡೆ. ಅಂಡ್ ಯು ಆರ್ ಬೀಯಿಂಗ್ ಪೇಷನ್ಸ್ ವಿತ್ ಯೋರ್ ಸೆಲ್ಫ್. ಅಂದ್ರೆ ನಿಮ್ಮ ಏನೆಲ್ಲ ಭಯಗಳಿದೆ, ಇನ್ಸೆಕ್ಯೂರಿಟೀಸ್ಗಳು ಏನೆಲ್ಲ ಇದೆ, ಅದನ್ನೆಲ್ಲ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಫೇಸ್ ಮಾಡ್ತಾ ಇದ್ದೀರಾ. ಅಂಡ್ ಗ್ರೂಪ್ 2 ನೆಕ್ಸ್ಟ್ ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ರೆಕಗ್ನೈಸ್ ಇಟ್, ಬಿಕಾಸ್ ಇಷ್ಟು ಸ್ಟ್ರೆಂತ್ ನಿಮ್ಮ ಹತ್ರ ಇದೆ. ಯಾವ ಮೂಮೆಂಟ್ ಅಲ್ಲಿ ನೀವು ನಿಮ್ಮ ಬಗ್ಗೆನೆ ಡೌಟ್ ಮಾಡ್ಕೊಂಡ್ರಿ, ಬಟ್ ಸ್ಟಿಲ್ ನೀವು ಆ ಡೌಟ್ಗೆ ಸ್ಪೇಸ್ ಕೊಡ್ಲಿಲ್ಲ, ಇನ್ನೂ ಜಾಸ್ತಿ ಆಗು, ಇನ್ನು ನನ್ನೇ ನೀನು ನೆಗೆಟಿವ್ ತರ ಫ್ರೇಮ್ ಮಾಡು, ಆ ತರ ಆಗೋದಕ್ಕೆ ನೀವು ಬಿಡ್ಲಿಲ್ಲ. ಅದನ್ನ ಫುಲ್ ಪಾಸ್ ಕೊಟ್ರಿ ಆ ಡೌಟ್ಸ್ ಗಳಿಗೆ. ಅಂಡ್ ನಿಮ್ಮಲ್ಲಿ ಆ ಸ್ಟ್ರೆಂತ್ ಇದೆ. ಎಷ್ಟೇ ಇನ್ಸೆಕ್ಯೂರಿಟೀಸ್, ಎಷ್ಟೇ ಭಯ ಇದ್ರೂ ಅದು ನಿಮ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡೋದಕ್ಕೆ ನೀವು ಬಿಡ್ಲಿಲ್ಲ. ಸೊ ಫೀಲ್ ಇಟ್. ನಿಮ್ಮಲ್ಲಿರೋ ಈ ಸ್ಟ್ರೆಂತ್ ನ ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ನೋ ದಟ್ ಇವಾಗ ಅಟ್ಲೀಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲೇನ್ 8 ಆಫ್ ಪೆಂಟಕಲ್ಸ್ ಇದೆ. ಸಿ 8 ಆಫ್ ಪೆಂಟಕಲ್ಸ್ ಎಫರ್ಟ್ ಬಗ್ಗೆ ಹೇಳುತ್ತೆ, ಗ್ರೋತ್ ಬಗ್ಗೆ ಹೇಳುತ್ತೆ, ಏನೋ ಕಲಿತಿದ್ದಾನೆ ಇವನು. ಓಕೆ, ಸೊ ಗ್ರೂಪ್ 2 ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ರಿಫ್ಲೆಕ್ಟ್ ಮಾಡ್ಕೊಂತ ಇದ್ದೀರಾ. ಏನ್ ತಪ್ಪಾಯ್ತು ಕನೆಕ್ಷನ್ ಅಲ್ಲಿ, ಏನ್ ತಪ್ಪಾಯ್ತು, ಏನ್ ಸರಿ ಆಯ್ತು, ಈ ಸಿಚುವೇಶನ್ ಹೆಂಗೆ ನಾನು ಮುಂದುವರಿಯೋದು, ಹಿಂಗೆಲ್ಲ ನೀವು ರಿಫ್ಲೆಕ್ಟ್ ಮಾಡ್ಕೊಂತ ಇದ್ದೀರಾ. ಅಂಡ್ ಈ ಪ್ರೊಸೆಸ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿ ಹೋಗ್ಬಿಟ್ಟಿದೀನಿ ಅಂತ. ನೋ, ಆಕ್ಚುಲಿ ನೀವು ಮೂವ್ ಆಗ್ತಾ ಇದ್ದೀರಾ, ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದೀರಾ ಅಷ್ಟೇ. ಎಷ್ಟು ಟೈಮ್ ತಗೊಂತೀರಾ ನೀವು ನಿಮ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂಡ್ ನಿಮ್ಮ ಎಮೋಷನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಷ್ಟು ಸ್ಲೋ ಆಗಿ ಗ್ರೋ ಆಗ್ತಾ ಇದ್ದೀರಾ. ಅಂಡ್ ಇಟ್ಸ್ ಗುಡ್ ಥಿಂಗ್. ಇಟ್ಸ್ ಅ ರಿಮೈಂಡರ್. ಗ್ರೂಪ್ 2 ನಿಮ್ಮ ಹೀಲಿಂಗ್ ವರ್ಕ್ ಆಗ್ತಾ ಇದೆ. ನಿಮ್ನ ಲೈಕ್ ಎಲ್ಲ ಪ್ರೋಸೆಸ್ ಇವಾಗ ಏನೆಲ್ಲ ಮಾಡ್ತಾ ಇದ್ದೀರಾ ನೀವು, ಅದ್ ನಿಮ್ ಬಗ್ಗೆ ನಿಮಗೆ ಅರ್ಥ ಮಾಡಿಸ್ತಾ ಇದೆ. ನಿಮ್ಮ ಒಂದು ಪರ್ಸನಲ್ ಗ್ರೋತ್ ಅದ್ ಹೆಲ್ಪ್ ಮಾಡ್ತಾ ಇದೆ. ಲೈಕ್ ನೀವ್ ಯಾವ ತರ, ನೀವು ರಿಲೇಶನ್ಶಿಪ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ತೀರಾ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ನಿಮ್ಮ ವರ್ಕ್, ಐ ಮೀನ್ ನಿಮ್ಮ ಒಂದು ಈ ಪ್ರೊಸೆಸ್ ಏನಿದೆ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಇವ್ಯಾಲ್ಯುವೇಟ್ ಮಾಡ್ತಾ ಇರೋದು, ಅದ್ ಆಕ್ಚುಲಿ ನಿಮ್ಗೆ ಹೆಲ್ಪ್ ಮಾಡ್ತಾ ಇದೆ ನಿಮ್ಮ ಒಂದು ಪರ್ಸನಾಲಿಟಿ ಗ್ರೋತ್ಗೆ. ಓಕೆ, ನಿಮ್ಮ ಪರ್ಸನ್ಸ್ ಎನರ್ಜಿ ಅಂತ ಬಂದ್ರೆ ನೈಟ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಓಕೆ, ಈ ಒಂದು ಪರ್ಸನ್ ಗ್ರೌಂಡೆಡ್ ಎನರ್ಜಿಯಲ್ಲಿ ಇದ್ದಾರೆ. ಓಕೆ, ಏನಕ್ಕೂ ರಶ್ ಮಾಡ್ತಾ ಇಲ್ಲ. ನಿಮ್ ಸಿಚುವೇಶನ್ ಅಲ್ಲಿ ಎಸ್ಪೆಷಲಿ ಯಾವುದಕ್ಕೂ ರಶ್ ಮಾಡ್ತಾ ಇಲ್ಲ, ಏನು ಆಕ್ಷನ್ ತಗೊಂತಾ ಇಲ್ಲ. ಸೈಲೆನ್ಸ್ ಅಲ್ಲೂ ಏನು ಆಕ್ಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ.
ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಸ್ಲೋಲಿ ಅವರು ಕೂಡ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಅವರ ಒಂದು ಫೀಲಿಂಗ್ಸ್ ನ ಅವರು ಕೂಡ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮ್ ಕಡೆಯಿಂದ ಕ್ಲಾರಿಟಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಈ ಪರ್ಸನ್ ನೋಡಿ, ಈ ಒಂದು ಕಾರ್ಡ್ ಎಲ್ಲೋ ನೋಡ್ತಾ ಇದ್ದೇನೆ, ನೀವು ಅವ್ರ ಹಿಂದೆನೆ ಇದ್ದೀರಾ, ಬಟ್ ವರ್ಕಿಂಗ್ ಆನ್ ಯೋರ್ ಸೆಲ್ಫ್, ಯು ಆರ್ ವರ್ಕಿಂಗ್ ಆನ್ ಯೋರ್ ಸೆಲ್ಫ್. ಬಟ್ ನೀವು ಅನ್ಕೋಬಹುದು ಈ ಪರ್ಸನ್ ನಿಮ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ನೋ, ಅವರು ಅವರ ಒಂದು ಓನ್ ಒಂದು ಪೇಜ್ ಅಲ್ಲಿ ಇದ್ದಾರೆ ಅಷ್ಟೇ. ಬಿಕಾಸ್ ಒಂದ್ ಪಾಯಿಂಟ್ ಅಲ್ಲಿ ಅವರಿಗೂ ಕೂಡ ಫ್ರಸ್ಟ್ರೇಟ್ ಆಗಿದೆ, ಬಟ್ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರ ಕನ್ಫ್ಯೂಷನ್ ಅಲ್ಲಂತೂ ಇಲ್ಲ. ಅವ್ರು ನಿಮಗೂ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ ಅಂಡ್ ಅವ್ರಿಗೂ ಕೂಡ ಒಂದು ಸ್ಪೇಸ್ ಮಾಡ್ಕೊಂಡಿದ್ದಾರೆ ಟು ರಿಫ್ಲೆಕ್ಟ್ ಏನಾಯ್ತು, ಏನ್ ರಾಂಗ್ ಆಯ್ತು, ಅಂಡ್ ನಿಮ್ ಕಡೆಯಿಂದ ಕ್ಲಾರಿಟಿ ಬರ್ತಾ ಇದೆ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಾರ್ಡ್ಸ್ ನೋಡಿದ್ರೆ ಏನ್ ಮೆಸೇಜ್ ಬರ್ತಾ ಇದೆ ಗೊತ್ತಾ? ನೀವು ಇವಾಗ ಗ್ರೂಪ್ 2 ನಿಮ್ಮ ಗ್ರೋತ್ ಮೇಲೆ ಫೋಕಸ್ ಮಾಡಬೇಕು. ನಿಮ್ಮ ಓನ್ ಸ್ಟ್ರೆಂತ್ ಏನಿದೆ ಇವಾಗ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಮ ಏನ್ ರಿಫ್ಲೆಕ್ಷನ್ ಆಗ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ. ಈ ಸ್ಟ್ರೆಂತ್ ಕಾರ್ಡ್ ಏನಿದೆ, ಬಿ ಕೈಂಡ್ ಟು ಯೋರ್ ಸೆಲ್ಫ್. ನಿಮ್ನ ನೀವು ಬ್ಲೇಮ್ ಮಾಡ್ಕೊಳ್ಳೋದು, ನಿಮ್ಮ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡ್ದಾನೆ ನಿಮ್ಮ ವೀಕ್ನೆಸ್ ಮೇಲೆ ಫೋಕಸ್ ಮಾಡೋದು, ಅದೆಲ್ಲ ಮಾಡಬೇಡಿ. ಇವಾಗ ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ ನಿಮ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ, ನಿಮ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಡೂ ಇಟ್. ಏನಿದೆ ನಿಮ್ಮಿಬ್ರು ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಇದು ಇನ್ನು ಸ್ವಲ್ಪ ಡೇಸ್ ಹಿಂಗೆ ಇರುತ್ತೆ ಅನ್ನಿಸ್ತಾ ಇದೆ. ಲೈಕ್ ಒಂದಷ್ಟು ತಿಂಗಳುಗಳು ಹಿಂಗೆ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲೇ ಇರ್ಬೋದು. ಬಟ್ ದಟ್ಸ್ ಓಕೆ. ಇವಾಗ ಏನ್ ಟೈಮ್ ಸಿಕ್ಕಿದೆ, ನಿಮ್ಮಲ್ಲಿ ನೀವು ವರ್ಕ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ರೆಸ್ಟ್ಸ್ ಏನು, ನಿಮ್ ಲೈಫ್ ಅಲ್ಲಿ ಒಂದು ಸ್ಟೇಬಲ್ ಕನೆಕ್ಷನ್ ಬೇಕು ಅಥವಾ ಸ್ಟೆಬಿಲಿಟಿ ಬಿಲ್ಡ್ ಮಾಡ್ಕೋಬೇಕು ನಿಮ್ ಲೈಫ್ ಅಲ್ಲಿ, ಇನ್ ಎವ್ರಿ ವೇ, ನಾಟ್ ರಿಲೇಶನ್ಶಿಪ್ ವೈಸ್ ಕೂಡ ಮಾತ್ರ ಅಲ್ಲ, ಕರಿಯರ್, ಫಿನಾನ್ಷಿಯಲಿ, ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಈ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ವೇಸ್ಟ್ ಮಾಡ್ಕೋಬೇಡಿ. ರೈಟ್ ನಾವು ನೋ ಕಾಂಟ್ಯಾಕ್ಟ್ ಪೀರಿಯಡ್ ಏನಿದೆ ಅದು ನಿಮಗೆ ಹೆವಿ ಅನ್ನಿಸ್ತಾ ಇರ್ಬೋದು ಗ್ರೂಪ್ 2, ಬಟ್ ಇಟ್ಸ್ ಆಲ್ಸೋ ಅನ್ ಆಪರ್ಚುನಿಟಿ ನಿಮಗೆ ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂಡ್ ಪರ್ಸನಲ್ ಗ್ರೋತ್ ಬಗ್ಗೆ ಫೋಕಸ್ ಮಾಡೋದಕ್ಕೆ. ಅಂಡ್ ಯಾವ ತರ ಲೈಫ್ ಇವಾಗ ನೀವು ಬಿಲ್ಡ್ ಮಾಡ್ಬೇಕಂದ್ರೆ ಅದು ನಿಮಗೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಎಮೋಷನಲಿ, ಮೆಂಟಲಿ, ಪ್ರಾಕ್ಟಿಕಲಿ, ಫಿನಾನ್ಷಿಯಲಿ ಕೂಡ. ಸೊ ಇವಾಗ ಏನ್ ಪ್ರೊಸೆಸ್ ಆಗ್ತದೆ ನಿಮ್ ಲೈಫಲ್ಲಿ ಅದನ್ನ ಟ್ರಸ್ಟ್ ಮಾಡಿ ಅಂಡ್ ಮರಿಬೇಡಿ. ನೀವೆಷ್ಟು ನಿಮ್ಮ ಮೇಲೆ ನೀವು ಪೇಷನ್ಸ್ ಆಗಿರ್ತೀರಾ, ಎಷ್ಟು ನಿಮ್ಮನ್ನ ನೀವು ಕೇರಿಂಗ್ ಆಗಿ ನೋಡ್ಕೊಂತೀರಾ, ಅದೆಲ್ಲದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ರಿಪೆಲ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಅದೆಲ್ಲದಕ್ಕೂ ಒಂದು ಮರ್ಯಾದೆ ಈ ಪರ್ಸನ್ ಕೊಟ್ಟೆ ಕೊಡ್ತಾರೆ. ಇವತ್ತು ಸ್ವಲ್ಪ ಟೈಮ್ ತಗೊಳ್ಳಿ, ನಿಮ್ಮ ಕರೇಜ್, ನಿಮ್ಮ ಎಫರ್ಟ್, ನಿಮ್ಮ ಹಾರ್ಟ್ ನ ಹೆಂಗಿದೆ, ಅದ್ರ ಸ್ಟ್ರೆಂತ್ ಏನಿದೆ ಅಂತ ಅದ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ನೀವೀಗ ಅನ್ನಿಸ್ತಾ ಇರ್ಬೋದು ಏನು ಗ್ರೋತ್ ಆಗ್ತಾ ಇಲ್ಲ, ಸ್ಟಕ್ ಆಗೋಗ್ಬಿಟ್ಟಿದೀನಿ. ನೋ, ಈ ಸ್ಟಿಲ್ನೆಸ್, ಈ ಸ್ಟಕ್ ಸಿಚುವೇಶನ್ ಅಲ್ಲೂ ಚೇಂಜ್ ಆಗ್ತಾ ಇದೆ. ಯೂನಿವರ್ಸ್ ನಿಮ್ನ ನೋಡ್ತಾ ಇದೆ, ನಿಮ್ಮ ವ್ಯಾಲ್ಯೂ ಏನಿದೆ ಅದನ್ನು ನೋಡ್ತಾ ಇದೆ, ನಿಮ್ಮ ಜರ್ನಿ ಏನಿದೆ ಹೆಂಗ್ ಹೋಗ್ಬೇಕು ಹಂಗೆ ಹೋಗ್ತಾ ಇದೆ. ಇಟ್ಸ್ ನಾಟ್ ದಟ್ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಅಲ್ಲ. ರೀಕಾನ್ಸಿಲಿಯೇಷನ್ ನೋಡ್ತಾ ಇದ್ದೀನಿ, ಬಟ್ ಟೈಮ್ ತಗೊಳುತ್ತೆ. ಓಕೆ, ಸೊ ಏನೆಲ್ಲ ಆಗ್ತಾ ಇದೆ, ಇಟ್ಸ್ ಗುಡ್, ಎಂಜಾಯ್ ದ ಪ್ರೋಸೆಸ್. ಓಕೆ, ಸೊ ಗ್ರೂಪ್ 2 ಇವತ್ತು ನಿಮ್ಮ ಒಂದು ಸ್ಪೇಸ್ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಒಂದು ಡೀಪ್ ಬ್ರೆತ್ ತಗೊಳ್ಳಿ. ಈ ಜೆಂಟಲ್ ಎನರ್ಜಿ ಏನಿದೆ ನಿಮ್ ಜೊತೆ ಕ್ಯಾರಿ ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರ್ಗೆ. ಅಂಡ್ ಡೋಂಟ್ ಫರ್ಗೆಟ್, ಒಂದೊಂದು ಸ್ಟೆಪ್ ಇವಾಗ ಏನ್ ತಗೊಂತಾ ಇದ್ದೀರಾ, ನಿಮ್ನ ನೀವು ಅರ್ಥ ಮಾಡ್ಕೊಂತಾ ಇದ್ದೀರಾ. ಅಂಡ್ ಇಂಡೈರೆಕ್ಟ್ ಆಗಿ ಅದ್ ನಿಮ್ನ ಒಂದು ಕ್ಲಾರಿಟಿ ಕಡೆ, ಒಂದು ನೆಮ್ಮದಿ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಓಕೆ, ಸೊ ಎಸ್, ಗ್ರೂಪ್ 2 ದಟ್ ಇಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್. ಹೆಲೋ ಗ್ರೂಪ್ 3 ಫೈಲ್ 3 ಯಾರೆಲ್ಲ ಥರ್ಡ್ ಆಪ್ಷನ್, ಥರ್ಡ್ ಫೈಲ್ ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್.
ಸೊ ಟ್ಯಾರೋ ಕಡೆಯಿಂದ ನೋಡೋಣ ಏನ್ ಮೆಸೇಜ್ ಬರ್ತದೆ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ, ನಿಮ್ಮ ಪರ್ಸನ್ಸ್ ಎನರ್ಜಿ ಬಗ್ಗೆ ಅಂತ. ಹೋಗೋದಕ್ಕೂ ಮುಂಚೆ ಗ್ರೂಪ್ ಕ್ರಿಯೇಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ಬಗ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ವಾವ್, ಲುಕ್ ಎಟ್ ದಿಸ್ 10 of cups energy. Okay, chariot energy, second card, third card, the death energy ಬಂದಿದೆ. ಓಕೆ, ಹೋಗೋದಕ್ಕೂ ಮುಂಚೆ ಇದನ್ನ ಪ್ರಾಪರ್ ಆಗಿ ಅಲೈನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಪ್ರಾಪರ್ ಆಗೇ ಇದೆ. ಇಂಟ್ರೆಸ್ಟಿಂಗ್. 2 ಮೇಜರ್ ಆರ್ಕಾನ. ಐ ಥಿಂಕ್ ಫಸ್ಟ್ 2 ಗ್ರೂಪ್ಸ್ ಅಲ್ಲೂ 2 ಮೇಜರ್ ಆರ್ಕಾನ ಬಂದಿರಲಿಲ್ಲ, ಬಟ್ ನಿಮಗೆ ಬಂದಿದೆ. ಸೊ ಗ್ರೂಪ್ 3 ನೀವೆಲ್ಲ ಒಂಥರ ಬ್ಯೂಟಿಫುಲ್ ಸೋಲ್ ಪೀಪಲ್. ಮೆಸೇಜಸ್ಸಿಗೆ ಹೋಗೋದಕ್ಕೂ ಮುಂಚೆ ವೆರಿ ಮಚ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ರೀಡಿಂಗಿಗೆ. ಮೆಸೇಜಸ್ಸಿಗೆ ಹೋಗೋದಕ್ಕೂ ಮುಂಚೆ ಒಂದು ಡೀಪ್ ಬ್ರೆತ್ ತಗೊಳ್ಳಿ, ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಎನರ್ಜಿಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮ ಪಾರ್ಟ್ನರ್ ಜೊತೆ. ಮೆಸೇಜಸ್ಸಿಗೆ ಹೋಗೋದಕ್ಕೂ ಮುಂಚೆ ಕೀಪ್ ಇನ್ ಮೈಂಡ್ ದಿಸ್ ಈಸ್ ಸೇಫ್ ಸ್ಪೇಸ್ ಟು ಫೀಲ್. ರಿಫ್ಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನೆನಪು ಮಾಡ್ಕೊಳ್ಳಿ, ಗೈಡೆನ್ಸ್ನ ಪಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಆಗಿ 10 of cups ಬಂದಿದೆ. ಬ್ಯೂಟಿಫುಲ್ ಎನರ್ಜಿ. ನಿಮ್ಮ ಒಂದು ಹಾರ್ಟ್ ಈ ಒಂದು ಕನೆಕ್ಷನ್ ಬಗ್ಗೆ ಒಂದು ಪಾಸಿಟಿವ್ ಲೈಟ್ ಅಲ್ಲಿ ನೋಡ್ತಾ ಇದ್ದೀರಾ. ಐ ಮೀನ್ ಯಾವುದೇ ರೀತಿ ನೆಗೆಟಿವ್ ಆಗಿ ಆ ಕನೆಕ್ಷನ್ ನ ನೋಡ್ತಾ ಇಲ್ಲ. ಬಿಕಾಸ್ ಆ ಒಂದು ರಿಲೇಶನ್ಶಿಪ್ ಅದೆಷ್ಟು ದಿನ ಆಯ್ತು ನಿಮಗೆ ಅದು ಖುಷಿನೇ ಕೊಡ್ತು, ಫುಲ್ಫಿಲ್ಮೆಂಟ್ ಫೀಲ್ ಮಾಡ್ಕೊಂಡ್ರಿ ನೀವು. ಇಟ್ಸ್ ಜಸ್ಟ್ ದಟ್ ಆ ಪರ್ಸನ್ ನಿಮ್ ಜೊತೆ ಇಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಬಟ್ ಆ ಒಂದು ಮೆಮೊರೀಸ್ ಇದೆಯಲ್ಲ ಅದ್ ನಿಮಗೆ ಇನ್ನೂ ಒಂದೊಂದ್ಸಲ ಪಾಸಿಟಿವ್ ಎನರ್ಜೀಸ್ ಕೊಡ್ತಾ ಇರತ್ತೆ. ಇವಾಗ್ಲೂ ಕೂಡ ಹೋಪ್ಸ್ ನೀವು ಕಳ್ಕೊಂಡಿಲ್ಲ, ಒಂದಲ್ಲ ಒಂದಿನ ವಾಪಸ್ ಬರ್ತಾರೆ ಅಂತ ಥಾಟ್ ಅಲ್ಲೇ ಇದ್ದೀರಾ. ಅಂಡ್ ಎಲ್ಲಾ ಮೆಮೊರೀಸ್ನ ಮತ್ತೆ ಗುಡ್ ಮೆಮೊರೀಸ್ನ ನೆನಪಿಸ್ಕೊಂತಾ ಇದ್ದೀರಾ. ಆ ಹೋಪ್ ಅನ್ನೋದು ನೀವು ಇನ್ನೂ ಕಳ್ಕೊಂಡಿಲ್ಲ. ಈ ಪರ್ಸನ್ ಬಂದೇ ಬರ್ತಾರೆ, ಕನೆಕ್ಷನ್ ಇದ್ದೇ ಇದೆ. ಅಂಡ್ ಇಟ್ಸ್ ಓಕೆ. ಏನೆಲ್ಲ ಹೋಪ್ ಇಟ್ಕೊಂಡಿದ್ದೀರಾ ಅದು ನಿಮಗೆ ಪಾಸಿಟಿವ್ ಆಗೇ ಪುಷ್ ಮಾಡ್ತಾ ಇದೆ. ಅಂಡ್ ನಿಮ್ಮ ಎಮೋಷನ್ಸ್ ಏನೆಲ್ಲ ಇದೆ ಎವ್ರಿಥಿಂಗ್ ಈಸ್ ವ್ಯಾಲಿಡ್. ಯಾಕೆ ಈ ಥರ ಫೀಲ್ ಮಾಡ್ಕೊತಾ ಇದ್ದೀರಾ? ಈವನ್ ಈ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕಾದ್ರೂ ಈ ಸೈಲೆನ್ಸ್ ಅಲ್ಲೂ ನೀವು ಆ ಥರ ವೆರಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊತಾ ಇದ್ದೀರಾ ಅಂದರೆ ದಟ್ಸ್ ರಿಯಲಿ ಪಾಸಿಟಿವ್. ಓಕೆ, ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾಗ ಅಲ್ಲಿ ಬೇಜಾರು ಇತ್ತು, ಖುಷಿ ಮೂಮೆಂಟ್ಸು ಇತ್ತು, ಒಳ್ಳೊಳ್ಳೆ ಮೆಮೊರೀಸು ಇತ್ತು. ಬಟ್ ಇವಾಗ ಏನಾಗಿದೆ, ಸೆಪರೇಷನ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ನಿಮ್ಮ ಮೈಂಡ್ ಇವಾಗ ಒಂದ್ಸಲ ಹೋಪ್ ಇದೆ, ವಾಪಸ್ ಬಂದೇ ಬರ್ತಾರೆ, ಇದು ನೋ ಕಾಂಟ್ಯಾಕ್ಟ್ ಟೆಂಪರರಿ ಸಿಚುವೇಶನ್, ಪರ್ಮನೆಂಟ್ ಅಲ್ಲ. ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ಡೌಟ್ ಪಡ್ತಾ ಇದ್ದೀರಾ. ಬಟ್ ಡೀಪ್ ಡೌನ್ ನಿಮ್ಮ ಒಂದು ಆತ್ಮ ಏನಿದೆ ಈ ಪರ್ಸನ್ ಜೊತೆ ಎಮೋಷನಲ್ ಅಲೈನ್ಮೆಂಟ್, ರೀಕಾನ್ಸಿಲಿಯೇಷನ್ ಕೇಳ್ಕೊಂತ ಇದೆ. ಈ ಸ್ಟಕ್ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲೂ ಈ ಪರ್ಸನ್ ಜಡ್ಜ್ ಮಾಡ್ತಾ ಇಲ್ಲ, ಈ ಕನೆಕ್ಷನ್ ನೀವು ಜಡ್ಜ್ ಮಾಡ್ತಾ ಇಲ್ಲ. ನಿಮಗೆ ಈ ಪರ್ಸನ್ ಇಷ್ಟ ಇದೆ, ನಿಮ್ಮ ಹಾರ್ಟಲ್ಲಿ ಅವ್ರಿಗೋಸ್ಕರ ಲವ್ ಇದೆ, ಸ್ಪೇಸ್ ಇದೆ. ಅವ್ರು ಅದನ್ನ ನೋಡ್ತಿದಾರೋ ಇಲ್ವೋ, ಬಟ್ ಯು ಆರ್ ಸ್ಟಿಲ್ ಗ್ರೇಟ್ಫುಲ್. ನೀವು ಅದನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಅದನ್ನ ಕ್ವೆಶನ್ ಮಾಡ್ತಾ ಇಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಇಲ್ಲಿ ಚಾರಿಯಟ್ ಮೆಸೇಜ್ ಏನಿದೆ, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಮೂವ್ಮೆಂಟ್ ನೋಡ್ತಾ ಇದ್ದೀನಿ. ಈವನ್ ದೋ ಹೊರಗಡೆಯಿಂದ ಅದು ಕಾಣಿಸ್ತಾನೆ ಇರ್ಬೋದು, ಮೂವ್ಮೆಂಟ್ ಆಗ್ತಾ ಇರೋದು ಈ ಕನೆಕ್ಷನ್ ಅಲ್ಲಿ. ಬಿಕಾಸ್ ಈ ಕಾರ್ಡ್ ಒಂದು ಡಿಟರ್ಮಿನೇಷನ್ ಬಗ್ಗೆ ಹೇಳುತ್ತೆ, ಫೋಕಸ್ ಬಗ್ಗೆ ಹೇಳುತ್ತೆ, ಒಂದು ಪವರ್ ಬಗ್ಗೆ ಹೇಳುತ್ತೆ, ನಿಮ್ ಈ ಕನೆಕ್ಷನ್ ನ ಫಾರ್ವರ್ಡ್ ಕರ್ಕೊಂಡು ಹೋಗೋದಕ್ಕೆ. ಈವನ್ ದೋ ಎಮೋಷನ್ಸ್ ಹೆವಿಯಾಗಿ ಫೀಲ್ ಆಗ್ತಿರ್ಬೋದು, ಬಟ್ ಇಲ್ಲೊಂದು ಮೂವ್ಮೆಂಟ್ ಆಗ್ತಾ ಇದೆ. ಐ ಥಿಂಕ್ ಗ್ರೂಪ್ 3 ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮಲ್ಲ ಇನ್ನರ್ ಪವರ್ ಇದೆ. ಲೈಕ್
ಏನೋ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಐ ಫೀಲ್ ನಿಮ್ಮ ಹತ್ರ ಒಂದು ಪವರ್ ಇದೆ. ಆ ಪವರ್ ಏನಾದ್ರು ಒಂದು ಜೆನ್ಯೂನ್ ಇಂಟೆನ್ಷನ್ ಇಟ್ಕೊಂಡು ಏನಾದ್ರು ದೇವ್ರ ಹತ್ರ ಕೇಳ್ಕೊಂತೀರ ಅಂದ್ರೆ ಡೆಫಿನೆಟ್ಲಿ ಆಗುತ್ತೆ. ಸೊ ಐ ಥಿಂಕ್ ನಿಮ್ಮ ಹತ್ರ ಆ ಒಂದು ಪವರ್ ಆಲ್ರೆಡಿ ಇದೆ. ಬಿಕಾಸ್ ಒಂದು ಗುಡ್ ಲೈಟ್ ಅಲ್ಲಿ ಈ ಕನೆಕ್ಷನ್ ನೋಡ್ತಾ ಇದ್ದೀರಾ. ಅಂಡ್ ನಿಮ್ಮ ಪರ್ಸನ್ಗೂ ಕೂಡ ನೀವು ನೆಗೆಟಿವ್ ಬಯಸ್ತಾ ಇಲ್ಲ. ಸೊ ಈ ಒಂದು ಸಿಚುವೇಶನ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಲಾಟ್ ಆಫ್ ಮಿಕ್ಸ್ಡ್ ಥಾಟ್ಸ್ ಆಗ್ತದೆ ನಿಮ್ಮ ಮೈಂಡ್ ಅಲ್ಲಿ ಅಟ್ ದ ಸೇಮ್ ಟೈಮ್ಸ್. ಬಿಕಾಸ್ ನೀವು ಒಂಥರ ಯೋಚನೆ ಮಾಡ್ತಾ ಇದ್ದೀರಿ, ನಿಮ್ಮ ಪರ್ಸನ್ ಡೆಡ್ಲಿ ಆಪೋಸಿಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ. ಓಕೆ, ದ ಥಿಂಗ್ ಈಸ್, ಲೆಟ್ ಮಿ ಟೆಲ್ ಯು, ಗ್ರೂಪ್ 3 ವೆರಿ ಮಿಕ್ಸ್ಡ್ ಎನರ್ಜೀಸ್. ಇಲ್ಲಿ ನೀವೇನೇ ಫೋರ್ಸ್ ಮಾಡೋದಕ್ಕೆ ಹೋದ್ರು ಅದು ಏನಾಗ್ಬೇಕು ಅದೇ ಆಗತ್ತೆ. ಇವಾಗ ನೀವು ಬ್ಯಾಲೆನ್ಸ್ ಮಾಡೋದ್ ಕಲಿಬೇಕು. ಇನ್ನ ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೆ ಪ್ರಾಬಬ್ಲಿ ನೀವು ಅನ್ಕೊಂಡಂಗ್ ಆಗಲ್ಲ. ಇದೇನೆಲ್ಲ ಆಗ್ತಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಜಸ್ಟ್ ಸರೆಂಡರ್ ಆದ್ರೆ ಒಳ್ಳೇದು. ಇದನ್ನ ಜಾಸ್ತಿ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ ಫೀಲಿಂಗ್ಸ್ ನೀವು ಕಂಟ್ರೋಲ್ ಮಾಡ್ಬೋದು, ಬಟ್ ಇನ್ನೊಂದು ಪರ್ಸನ್ ಫೀಲಿಂಗ್ಸ್ ಡೆಫಿನೆಟ್ಲಿ ಅದು ನಿಮ್ ಕೈಯಲ್ಲಿ ಇಲ್ಲ. ನಿಮ್ಮ ಒಂದು ಡೈರೆಕ್ಷನ್ ನೀವು ಚೇಂಜ್ ಮಾಡ್ಕೋಬಹುದು. ಇವಾಗ ನಿಮ್ಮ ಒಂದು ಗಾಡಿನ ನೀವು ಓಡಿಸ್ಬೋದು, ಬಿಟ್ರೆ ಇನ್ನೊಬ್ರು ಗಾಡಿನೂ ಓಡಿಸ್ತೀನಿ ಅಂದ್ರೆ ಆಗಲ್ಲ. ಬಿಕಾಸ್ ಇಲ್ಲಿ ಡೆತ್ ಎನರ್ಜಿ ಬಂದಿದೆ. ಐ ನೋ ಈ ಒಂದು ಕಾರ್ಡ್ ನಿಮಗೆ ಇಂಟೆನ್ಸ್ ಫೀಲ್ ಮಾಡಿಸ್ತಾ ಇದೆ. ಸಿ, ಈ ಕಾರ್ಡ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳುತ್ತೆ. ಈ ಕಾರ್ಡ್ ಬಂತು ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್, ಏನೋ ಒಂದು ಶಿಫ್ಟ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯ, ಒಂದು ಚಾಪ್ಟರ್ ಕ್ಲೋಸ್ ಆಗ್ತಾ ಇದೆ. ಅಂಡ್ ನಿಮ್ಮ ಹಾರ್ಟ್ ಅಲ್ಲಿ ದೇವ್ರು ಸ್ಪೇಸ್ ಮಾಡ್ತಾ ಇದೆ ಏನೋ ಒಂದು ಹೊಸದನ್ನ ಆಡ್ ಆನ್ ಮಾಡೋದಕ್ಕೆ. ಓಲ್ಡ್ ಪ್ಯಾಟರ್ನ್ಸ್ ಎಂಡ್ ಆಗ್ತಾ ಇದೆ, ಓಲ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು ಎಂಡ್ ಆಗ್ತಾ ಇದೆ. ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ಇಟ್ಕೊಂಡಿದ್ದೀರಾ ಅದು ಕೂಡ ಎಂಡ್ ಆಗೋ ಪಾಸಿಬಿಲಿಟೀಸ್ ಬರ್ಬೋದು. ಐ ನೋ ಗ್ರೂಪ್ 3 ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರ್ಬೋದು, ಬಟ್ ಈ ಒಂದು ಚೇಂಜ್ ನೆಸೆಸಿಟಿ ಇದೆ. ಈವನ್ ದೋ ನಿಮಗೆ ಕನೆಕ್ಷನ್ ಒಂದು ದೊಡ್ಡ ಲಾಸ್ ಆಯ್ತು ಅಂತ ಫೀಲ್ ಆಗ್ಬೋದು, ಬಟ್ ಇಟ್ಸ್ ಅನ್ ಇನ್ವಿಟೇಷನ್ ಟು ಗ್ರೋ. ಏನೋ ಒಂದು ಚೇಂಜಸ್ ನಿಮ್ ಲೈಫಲ್ಲಿ ಆಗ್ತಾ ಇದೆ, ಆಗಬೇಕು. ಅದಕ್ಕೆ ಈ ಪರ್ಸನ್ ಕೂಡ ಬಿಟ್ಟೋಗ್ತಾ ಇದ್ದಾರೆ ಅಥವಾ ಬಿಟ್ಟು ಹೋಗ್ಬೋದು. ಬಿಕಾಸ್ ಆ ಪರ್ಸನ್ ಕೂಡ ಅವರ ಒಂದು ಲೈಫಲ್ಲಿ ಶಿಫ್ಟ್ ನೋಡ್ತಾ ಇದ್ದಾರೆ. ಅವರ ಪರ್ಸ್ಪೆಕ್ಟಿವ್ ಈ ಕನೆಕ್ಷನ್ ಬಗ್ಗೆ ಚೇಂಜ್ ಮಾಡ್ತಾ ಇದ್ದಾರೆ. ಅವರ ಪ್ರಯಾರಿಟೀಸ್ ಚೇಂಜ್ ಮಾಡ್ಕೊತಾ ಇದ್ದಾರೆ. ಅವರ ಎಮೋಷನ್ಸ್ ಚೇಂಜ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಮುಂಚೆ ಯಾವ ತರ ಇದ್ರಿ, ಪ್ರಾಬಬ್ಲಿ ಅದೇ ತರ ಇರೋದಕ್ಕೆ ಪಾಸಿಬಿಲಿಟೀಸ್ ಕಡಿಮೆ ಇದೆ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಡೆತ್ ಎನರ್ಜಿ ಬಂದಿರೋದ್ರಿಂದ. ಸಿ, ಯು ಹ್ಯಾವ್ ಅ ವೆರಿ ಗುಡ್ ಎಮೋಷನಲ್ ಥಾಟ್ಸ್, ಆಯ್ತಾ? ತುಂಬಾ ಒಳ್ಳೆ ಮೆಮೊರೀಸ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಮ ಒಂದು ಜರ್ನಿ, ನಿಮ್ಮ ಒಂದು ವೆಹಿಕಲ್ ಕಂಟ್ರೋಲ್ ನೀವು ತಗೊಳ್ಳಿ. ಅಂಡ್ ಅಟ್ ದ ಸೇಮ್ ಟೈಮ್ ಓಕೆ, ಏನೆಲ್ಲ ಮೂಮೆಂಟ್ಸ್, ಬ್ಯೂಟಿಫುಲ್ ಮೂಮೆಂಟ್ಸ್ ಆಯ್ತು ಅದನ್ನ ರೆಸ್ಪೆಕ್ಟ್ ಮಾಡಿ. ಬಟ್ ಈ ಒಂದು ಕನೆಕ್ಷನ್ ಅಲ್ಲಿ ನೆಸೆಸರಿ ಚೇಂಜಸ್ ಆಗ್ಬೇಕಾದ ನೆಸೆಸಿಟಿ ಇದೆ. ಇಟ್ಸ್ ಓಕೆ, ಈ ಪರ್ಸನಿಗೆ ನೀವು ಇನ್ನೂ ಫೀಲ್ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಹೋಪ್ಸ್ ಇಟ್ಕೊಂಡಿದ್ದೀರಾ. ಬಟ್ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಯೂನಿವರ್ಸ್ ನಿಮ್ಮ ಕಡೆಯಿಂದ ಒಂದು ಪಾಸ್ ಕೇಳುತ್ತೆ. ರಿಫ್ಲೆಕ್ಟ್ ಮಾಡ್ಕೋ, ಏನ್ ತಪ್ಪಾಯ್ತು, ಏನ್ ಸರಿ ಆಯ್ತು, ಆ ಪರ್ಸನ್ ಸಿಚುವೇಶನ್ ಕೂಡ ಅರ್ಥ ಮಾಡ್ಕೋ. ಈ ಸಿಚುವೇಶನ್ ಡೆಫಿನೆಟ್ಲಿ ನಿನ್ನ ಸ್ಟ್ರಾಂಗ್ ಮಾಡ್ತದೆ, ನಿನ್ನ ವೈಸ್ ಮಾಡ್ತಾ ಇದೆ. ಬಟ್ ಎಸ್, ಗ್ರೂಪ್ 3 ಒಂದು ಡೀಪ್ ಬ್ರೆತ್ ತಗೊಳ್ಳಿ. ಈವನ್ ಈ ಒಂದು ಸೈಲೆಂಟ್ ಸಿಚುವೇಶನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಈವನ್ ಈ ಎಂಡಿಂಗ್ ಏನ್ ಆಗ್ತಾ ಇದೆ ಕನೆಕ್ಷನ್ ಅಲ್ಲಿ, ಅದರಲ್ಲೂ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ನಿಮ್ ಲೈಫ್ಗೆ. ಐ ನೋ ಇಟ್ಸ್ ನಾಟ್ ಪಾಸಿಟಿವ್ ಮೆಸೇಜ್ ಫಾರ್ ಯು, ಬಟ್
ನಿಮ್ಮ ಫೀಲಿಂಗ್ ಏನಿದೆ, ಯು ಆರ್ ನಾಟ್ ಅಲೋನ್. ನೀವು ಒಬ್ಬರೇ ಅಲ್ಲ. ನಿಮ್ಮ ಸಿಚುವೇಶನ್ ನೀವು ನ್ಯಾವಿಗೇಟ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೋಬಹುದು ವಿತ್ ಗ್ರೇಸ್. ಏನೆಲ್ಲ ಆಗ್ತದೆ ನಿಮ್ಮ ಲೈಫಲ್ಲಿ ಅದನ್ನ ಕಂಪ್ಲೇಂಟ್ ರೀತಿಲಿ ಆಕ್ಸೆಪ್ಟ್ ಮಾಡ್ಕೋಬೇಡಿ. ಗ್ರೇಸ್ಫುಲ್ಲಲ್ಲಿ, ಹ್ಯಾಪಿ ಎನರ್ಜಿಯಲ್ಲಿ, ಪಾಸಿಟಿವ್ ಎನರ್ಜಿಯಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಆಗಿ. ಆ ಥರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಎಷ್ಟು ಬೇಗ ನೀವು ಮೂವ್ ಆಗ್ತೀರಾ, ಎಷ್ಟು ಬೇಗ ನಿಮ್ಮನ್ನ ನೀವು ಟ್ರಸ್ಟ್ ಮಾಡ್ತೀರಾ, ಎಷ್ಟು ಬೇಗ ನೀವು ಈ ಪ್ರೋಸೆಸ್ನ ಟ್ರಸ್ಟ್ ಮಾಡ್ತೀರಾ, ಅಷ್ಟು ಒಳ್ಳೇದು. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಎಷ್ಟು ನೀವು ಲವ್ ಈ ಪರ್ಸನ್ಗೆ ಕನೆಕ್ಷನ್ ತೋರಿಸ್ತಾ ಇದ್ದೀರಾ, ಆ ಲವ್ ನಿಮಗೆ ನೀವು ತೋರಿಸ್ಕೊಳ್ಳಿ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಂಡಷ್ಟು ಅದೇ ರೀತಿಯಾಗಿರೋ ಎನರ್ಜಿ ಪೀಪಲ್ನ ನೀವು ಅಟ್ರಾಕ್ಟ್ ಮಾಡ್ಕೊತಾ ಇರ್ತೀರಾ. ಓಕೆ, ಫಸ್ಟ್ ನಿಮ್ಮ ಹಾರ್ಟಿಗೆ ಆ ಲವ್ನ ನೀವು ತೋರಿಸಿ, ನಿಮ್ಮ ಎಮೋಷನ್ಸ್ನ ಆನರ್ ಮಾಡಿ. ಏನೆಲ್ಲ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಜಸ್ಟ್ ಆಕ್ಸೆಪ್ಟ್ ಇಟ್. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಎನರ್ಜಿಗೆ ಈ ಪರ್ಸನ್ ಎನರ್ಜಿ ಅಷ್ಟು ಸೂಟೇಬಲ್ ಥರ ನಾನು ನೋಡ್ತಾ ಇಲ್ಲ. ಮೇ ಬಿ ಯು ಡಿಸರ್ವ್ ಮೋರ್, ಆ ಥರ ನಾನು ನೋಡ್ತಾ ಇದ್ದೀನಿ. ನೀವು ಹೋಪ್ಲೆಸ್ ವೇಯಲ್ಲಿ ಅವರಿಗೆ ಲವ್ ಕೊಟ್ರಿ, ಅಟೆನ್ಷನ್ ಕೊಟ್ರಿ, ಬಟ್ ಆ ಪರ್ಸನ್ ಡಿಸರ್ವ್ ಅಲ್ಲ ಅಂತ ನೋಡ್ತಾ ಇದ್ದೀನಿ. ಓಕೆ, ಸೊ ಗ್ರೂಪ್ 3, ಥ್ಯಾಂಕ್ ಯು ಸೋ ಮಚ್ ರೀಡಿಂಗ್ ನೋಡಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ, ರಿಫ್ಲೆಕ್ಟ್ ಮಾಡೋದಕ್ಕೆ. ನೀವೇನು ಲವ್ ಅವ್ರಿಗೆ ಕೊಟ್ಟಿದ್ದೀರಾ, ಅಟೆನ್ಷನ್ ಕೊಟ್ಟಿದ್ದೀರಾ, ಅದನ್ನೆಲ್ಲ ಯೂನಿವರ್ಸ್ ನೋಡಿದೆ. ನಿಮ್ಮ ಪ್ರೇಯರ್ನ ಕೇಳಿಸ್ಕೊಂತಿದೆ. ಆ್ಯಂಡ್ ನಿಮ್ಮನ್ನ ಕೂಡ ಯೂನಿವರ್ಸ್ ಲವ್ ಮಾಡುತ್ತೆ, ಇಲ್ಲ ಅಂತ ಅಲ್ಲ. ಜಸ್ಟ್ ಬಿ ದ ವೇ ಯು ಆರ್. ಯಾರಿಗೋಸ್ಕರನೋ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಲವ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮಗಿರೋ ಲವ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್, ಗ್ರೂಪ್ 3, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ಸ್ತು ಅಂತ. ಓಕೆ, ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ರೈಟ್ ಇನ್ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.